ಎಚ್ ಎಸ್ ಆರ್ ಪಿ ಸ್ಕ್ಯಾಮ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಇವತ್ತು. ಇದು ಎಚ್ ಎಸ್ ಆರ್ ಪಿ ಅಂತಂದರೆ ನಮ್ಮದು ವೆಹಿಕಲ್ಗೆ ನಂಬರ್ ಪ್ಲೇಟಿಗೆ ಆನ್ಲೈನ್ ಆರ್ಡರ್ ಮಾಡಿದ್ದೆ. ಎಚ್ ಎಸ್ ಆರ್ ಪಿ ಅಂತಂದರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್. ನಾನು ಆನ್ಲೈನ್ ಮಾಡಿದ್ದೆ. ಅಲ್ಲಿ ಅವರು ಟೋಟಲ್ ತೊಗೊಂಡಿದ್ದು ₹495. ಇದು ಇನ್ಕ್ಲೂಡಿಂಗ್ CGST SGST ಎಲ್ಲ ಇನ್ಕ್ಲೂಡಿಂಗ್ ಇತ್ತು, ಮತ್ತು ಕನ್ವೀನಿಯನ್ಸ್ ಫೀಸು ಅದರಲ್ಲಿ ಇನ್ಕ್ಲೂಡಿಂಗ್ ಇತ್ತು. ಅದು ಟೋಟಲ್ ಆಗಿನ ₹495 ಇತ್ತು. ಅದು ನಾನು ಒಂದು ಶೋರೂಮಲ್ಲಿ ಅಲ್ಲಿಗೆ ನಾನು ಆರ್ಡ್ರ್ ಮಾಡಿಸಿದ್ದೆ. ಅದು ಪ್ಲೇಟ್ನು ಬಂದಿತ್ತು. ನಾವು ಹೋಗಿದ್ದೆ, ಆದರೆ ಶೋರೂಮ್ ಓನರ್ ಏನು ಹೇಳ್ತಿದ್ದಾನೆ, HSRP ಪ್ಲೇಟ್ ಏನಿದೆಯಲ್ಲ, ನಾವಾಗಿ ಆನ್ಲೈನ್ ಆರ್ಡ್ರ್ ಮಾಡಿಸಿದ್ರೆ ₹600 ತೊಗೋತೀವಿ. ಆಮ್ಯಾಗ ಅದಕ್ಕೆ ₹100 ಮತ್ತು ಎಕ್ಸ್ಟ್ರಾ ತೊಗೋತೀವಿ, ಮತ್ತು ₹20 ಫಿಟ್ಟಿಂಗ್ ಚಾರ್ಜ್. ಟೋಟಲ್ ಇವ್ರ ಚಾರ್ಜ್ ಎಷ್ಟಾಗುತ್ತಂತಂದರೆ ₹720 ಚಾರ್ಜ್ ಆಗುತ್ತೆ. ಅದು ಇನ್ಸ್ಟ್ರಕ್ಷನ್ ನಾನು ಅವನಿಗೆ ಓನರ್ಗೆ ಓದಿ ಹೇಳಿದೆ. ಇನ್ಸ್ಟ್ರಕ್ಷನಲ್ಲಿ ಫಿಟ್ಟಿಂಗ್ ಚಾರ್ಜು ಎವ್ರಿಥಿಂಗ್ ಚಾರ್ಜ್ ವಿಲ್ ಬಿ ಪೇಡ್ ಆಲ್ರೆಡಿ, ಯು ನೀಡ್ ನಾಟ್ ಪೇ ಎನಿ ಎಕ್ಸ್ಟ್ರಾ ಚಾರ್ಜ್ ಅಂತೇಳಿ ಬರೆದಿತ್ತಲ್ಲಿ. ಅದನ್ನು ಅವನಿಗೆ ಹೇಳಿದರೆ ಅವನು ಇಲ್ಲ, ಅವ್ರೇನು HSRP ಪ್ಲೇಟ್ ಕಳಿಸ್ತಾರೆ, ಅವರು ನಮಗೆ ದುಡ್ಡು ಕೊಡೋದಿಲ್ಲ, ಅದಕ್ಕಾಗಿ ನಾವು ಕಸ್ಟಮರ್ ಕಡೆಯಿಂದ ಡೈರೆಕ್ಟ್ ನಾವು ದುಡ್ಡನ್ನ ಇಸ್ಕೊತೀವಿ ಅಂತ ಹೇಳಿದ ಅವನು. ಹಾಗಾದರೆ ಆಯಿತು, ನೀವು ದುಡ್ಡು ತೊಗೋರಿ, ಅದರದ್ದು ನೀವು ರಿಸಿಪ್ಟ್ ಕೊಡಿರಿ, ಎಷ್ಟು ನೀವು $100 ಅಲ್ಲ ₹200 ತೊಗೋರಿ, ರಿಸಿಪ್ಟ್ ಕೊಡಿರಿ ಅದರದ್ದು ಅಂತ ಹೇಳಿದೆ. ಇಲ್ಲ, ಅದೆಲ್ಲ ರಿಸಿಪ್ಟ್ ಕೊಡೋಕೆ ಬರೋಂಗಿಲ್ಲ ಅಂತ ಹೇಳಿದ ಅವನು. ಹಾಗಾದ್ರೆ ನಾನು ಕೊಡೋದಿಲ್ಲ ಅಂತಂದೆ. ರಿಸಿಪ್ಟ್ ಕೊಡಲಿಲ್ಲ ಅಂದ್ರೆ ದುಡ್ಡು ನಾನು ಕೊಡೋದಿಲ್ಲ ಅಂತಂದೆ. ಆಗ ನಾವು ಪ್ಲೇಟ್ ಹಾಕೋದಿಲ್ಲ, ನೀವು ಹೋಗಿ ಅಂತ ಹೇಳಿದರು. ಆಯಿತು, ನಾನು ಕಂಪ್ಲೀಟ್ ಕೊಡ್ತೀನಿ, ಅದೇನಿದೆ ಅಲ್ಲ HSRP ಪ್ಲೇಟ್ ಅವ್ರು ಕಂಪ್ಲೀಟ್ ಕೊಡ್ತೀನಿ, ಅವರು ತೊಗೊಳ್ಳಿಲ್ಲ ಅಂತಂದ್ರೆ ನಾನು ಇಲ್ಲಿ ನಮ್ಮ ತಾಲೂಕಾ ಯಾರು ತಹಸೀಲ್ದಾರು ಅಥವಾ ಅವರಿಗೆ ಕಂಪ್ಲೀಟ್ ಕೊಡ್ತೀನಿ ಅಂತ ಹೇಳಿದೆ. ಅವನು ಓನರು ಇಲ್ಲ, ನೀವು ಹಾಕಿಸ್ಕೊಂಡು ಹೋಗಿ ₹50 ಕೊಡಿ ಅಂತ ಹೇಳಿದ ಅವನು. ಆಮೇಲೆ ಎಷ್ಟು ಟೈಮ್ ಅವನ ಜೋಡಿ ಜಗಳ ಮಾಡಿ ಇದು ಮಾಡಿದ ಮೇಲೆ ನನಗೂ ಹೊರಗಡೆ ಆಯಿತು. ₹50 ಕೊಟ್ಟು ಹಾಕಿಸ್ಕೊಂಬಂದೆ. ಇವರು ಪ್ರೈವೇಟ್ನವರು ಇದರಲ್ಲಿ ಈ ಥರ ಸ್ಕ್ಯಾಮ್ ಮಾಡ್ತಾರೆ. ಇನ್ನು ಎಲ್ಲ ಕಡೆ ಈ ಸ್ಕ್ಯಾಮ್ ಇವ್ರದ್ದು ದುಡ್ಡಿಂದು. ಈ ಗೌರ್ಮೆಂಟ್ ಇಂಥವ್ರದ್ದೆಲ್ಲ ಡೀಲರ್ಶಿಪ್ನ ಕ್ಯಾನ್ಸಲ್ ಮಾಡಬೇಕು, ಈ ಅಯೋಗ್ಯ ನನ್ನ ಮಕ್ಕಳದು. ಪ್ರತಿಯೊಂದು ಅಲ್ಲಿ ಹೋದರೂ ಇವ್ರು ದುಡ್ಡನ್ನೇ ಎಕ್ಸ್ಟ್ರಾ, ಅದು ಆಲ್ರೆಡಿ ನಾವು ದುಡ್ಡು ಕೊಟ್ಟಿರ್ತೀವಿ, ಆದರೂ ದುಡ್ಡು ಕೇಳೋದೇ ಯಾಕೆ ಈ ಥರ? ಗೌರ್ಮೆಂಟ್ ಇದ್ರ ಬಗ್ಗೆ ವಿಚಾರ ಮಾಡಬೇಕು, ಇವ್ರ ಬಗ್ಗೆ ಸೂಕ್ತವಾದ ಕ್ರಮ ತಗೋಬೇಕು ಅಂತ ನಾನು ಹೇಳ್ತೀನಿ.